ನಮಸ್ಕಾರ ಎಲ್ಲರಿಗೂ ಗೃಹಲಕ್ಷ್ಮಿ ಯೋಜನೆಯ ಹಣ 16ನೇ ಕಂತಿನ ಹಣನ ಕೊಡ್ತೀವಿ ಅಂತ ಹೇಳಿದ ಸರ್ಕಾರ ಇವಾಗ ನಿಮ್ಗೆಲ್ಲರಿಗೂ ಸರ್ಪ್ರೈಸ್ ಅನ್ನೋ ತರ 17ನೇ ಕಂತಿನ ಹಣ ಸಮೇತ ಬಿಡುಗಡೆ ಮಾಡಿದೀವಿ ಅಂತ ಹೇಳಿ ಸರ್ಕಾರದವರು ಹೇಳ್ತಾ ಇದ್ದಾರೆ. ಆದ್ರೆ ಇಲ್ಲಿ ಜನರ ಸಮಸ್ಯೆನ ಯಾರು ಕೇಳೋದಕ್ಕೆ ರೆಡಿನೇ ಇಲ್ಲ. ಇನ್ನು ಹಣ ಯಾರಿಗೂ ಜಮಾನೆ ಆಗ್ಲಿಲ್ಲ ಅನ್ನೋದು ಅವರಿಗೆ ಅರ್ಥನೇ ಆಗ್ತಾ ಇಲ್ಲ. ಸೊ ಇದ್ರ ಬಗ್ಗೆ ಇವಾಗ ಒಂದು ಅಪ್ಡೇಟ್ ಬಂದಿದೆ, ಅದ್ರ ಬಗ್ಗೆ ನಾನು ತಿಳಿಸ್ಕೊಡ್ತೀನಿ. ದಯವಿಟ್ಟು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪೂರ್ತಿಯಾಗಿ ವಿಡಿಯೋನ ನೋಡ್ತಾ ಇರಿ. ಗೃಹಲಕ್ಷ್ಮಿ ಯೋಜನೆ ಹಣ 16ನೇ ಕಂತಿನ ಹಣ ನಮ್ಮ ಖಾತೆಗಳಿಗೆ ಬರಬೇಕಾಗಿತ್ತು. ಇವಾಗ ಆಲ್ಮೋಸ್ಟ್ ಹಂಗ್ ನೋಡಕ್ ಹೋದ್ರೆ ಒಂದು 50% ಮಹಿಳೆಯರಿಗೆ ಆಲ್ರೆಡಿ ಗೃಹಲಕ್ಷ್ಮಿ ಹಣ ಜಮಾ ಆಗಿದೆ. ಇನ್ನೂ ಒಂದು 50% ಜನರಿಗೆ ಬಂದಿಲ್ಲ. ತುಂಬಾ ಜನ ಇನ್ನೂ ಸಹ ನನಗೆ ಕಮೆಂಟ್ ಅಲ್ಲಿ ತಿಳಿಸ್ತಾ ಇದ್ದೀರಾ, ದಕ್ಷಿಣ ಕನ್ನಡ, ಉಡುಪಿ ಅಥವಾ ನಿಮ್ಗೆ ಬೆಂಗಳೂರಲ್ಲೇ ಕೆಲವೊಂದಷ್ಟು ಜನರಿಗೂ ಇನ್ನೂ ಹಣ ತಲುಪಿಲ್ಲ. ಈ ರೀತಿ ಒಂದಷ್ಟು ಜಾಗಗಳಲ್ಲಿ ಹಣ ತಲುಪಿಲ್ಲ ಅಂತ ಹೇಳ್ಬಿಟ್ಟು ತುಂಬಾ ಜನ ಕಾಮೆಂಟ್ ಅಲ್ಲಿ ಕೂಡ ತಿಳಿಸ್ತಾ ಇದ್ದೀರಾ. ಆದ್ರೆ ಇವಾಗ ಬಂದಿರುವಂತ ಇನ್ನೊಂದು ಲೇಟೆಸ್ಟ್ ವಿಚಾರ ಏನು ಅಂತ ಅಂದ್ರೆ, ನಾವು ನಿಮ್ಗೆ ನವೆಂಬರ್ ಮತ್ತೆ ಡಿಸೆಂಬರ್ 17ನೇ ಕಂತಿನ ಹಣ ಸಮೇತ ಜಮಾ ಮಾಡ್ಬಿಟ್ಟಿದೀವಿ ಅಂತ ಹೇಳ್ಬಿಟ್ಟು ಸಿದ್ದರಾಮಯ್ಯ ಅವರು ಸ್ಟೇಟ್ಮೆಂಟ್ ನ ಕೊಡ್ತಾ ಇದ್ದಾರೆ. ಹಾಗಾದ್ರೆ ನಿಜವಾಗ್ಲೂ ನಿಮ್ಮೆಲ್ರಿಗೂ 17ನೇ ಕಂತಿನ ಹಣ ಜಮಾ ಆಗಿದೆಯಾ ಅನ್ನೋದ್ರ ಬಗ್ಗೆ ಕಮೆಂಟ್ ಅಲ್ಲಿ ತಿಳಿಸಿ. 16ನೇ ಕಂತಿನ ಹಣ ಬಂದಿದ್ರೆ ನಿಮಗೆ 17ನೇ ಕಂತಿನ ಹಣ ಬಂದಿರುತ್ತೆ. ಇವಾಗ ಮತ್ತೆ ಹೇಳ್ಬೇಡಿ ನಮ್ಗೆ 16ನೇ ಕಂತಿನ ಹಣನೇ ಬಂದಿಲ್ಲ, 17ನೇ ಕಂತಿನ ಹಣ ಎಲ್ಲಿಂದ ಬರುತ್ತೆ ಅಂತಾನು ಕಮೆಂಟ್ ಅಲ್ಲಿ ತಿಳಿಸ್ತೀರಾ. ಇವಾಗ ಅದು ಫ್ಯಾಕ್ಟ್, ಏನು ಮಾಡಕ್ಕಾಗಲ್ಲ. ಸರ್ಕಾರದವ್ರು ಹೇಳ್ತಾವ್ರೆ ನಾವು 2 ಕಂತಿನ ಹಣ 4,000 ರೂಪಾಯಿ ಆಲ್ರೆಡಿ ಎಲ್ಲರಿಗೂ ಜಮಾನೆ ಮಾಡ್ಬಿಟ್ಟಿದೀವಿ ಅಂತ ಹೇಳ್ತಾ ಇದ್ದಾರೆ. ದಿನಕ್ಕೊಂದು ಸ್ಟೇಟ್ಮೆಂಟು, ದಿನಕ್ಕೊಂದು ಹೆಡ್ಲೈನ್ಸ್ ನ ಕೊಡ್ತಾ ಇರುವಂತ ಸರ್ಕಾರ ಇವಾಗ ಯಾರನ್ನ ನಂಬಬೇಕು, ಯಾರನ್ನ ಬಿಡಬೇಕು ಅನ್ನೋ ಒಂದು ಪರಿಸ್ಥಿತಿ ಕೂಡ ಸರ್ಕಾರದವರು ಉಂಟು ಮಾಡ್ತಾ ಇದ್ದಾರೆ. ಇವ್ರ ಇಂಟರ್ನಲ್ ಪ್ರಾಬ್ಲಮ್ಸ್ ಇಂದ ಒಟ್ನಲ್ಲಿ ಮಹಿಳೆಯರಿಗೆ ಅಥವಾ ಜನಸಾಮಾನ್ಯರಿಗೆ ಎಲ್ಲರಿಗೂ ತೊಂದರೆ ಆಗ್ತಾ ಇರೋದಂತೂ ಸಖತ್ತಾಗಿ ಎದ್ ಕಾಣಿಸ್ತಾ ಇದೆ. ನಿಮ್ಗೆ ಯಾರಿಗಾದ್ರೂ 17ನೇ ಕಂತಿನ ಹಣ ನಿಮ್ಮ ಖಾತೆಗಳಿಗೆ ಜಮಾ ಆಗಿದ್ರೆ ದಯವಿಟ್ಟು ಕಮೆಂಟ್ ಅಲ್ಲಿ ನೀವು ಯಾವ ಜಿಲ್ಲೆಯವರು ನಿಮ್ಗೆ ಜಮಾ ಆಗಿದ್ಯಾ ಅಂತ ಹೇಳಿ ತಿಳಿಸಿ. ಇದ್ರ ಜೊತೆಗೆ 16ನೇ ಕಂತಿನ ಹಣ ಇನ್ನೂ ಸಹ ಜಮಾ ಆಗ್ಬೇಕಾಗಿದೆ, ಆಗ್ತಾ ಇದೆ, 1 by 1 ಆಗ್ತಾ ಇದೆ. ಇದಕ್ಕೆ ಅವರು ನಿನ್ನೆ ಹೇಳಿದಂತ ವಿಷಯ ಏನು ಅಂತ ಅಂದ್ರೆ 8 ರಿಂದ 10 ದಿನ ನಾವು ತಗೋತೀವಿ, ಇದನ್ನ ಫುಲ್ ಕ್ಲಿಯರ್ ಮಾಡ್ತೀವಿ ಅಂತ ಹೇಳಿ ನಿನ್ನೆ ಹೇಳಿದ್ರು. ಇವತ್ತು ಆಲ್ರೆಡಿ ಹೇಳ್ತಾ ಇದ್ದಾರೆ ನಾವು ಆಲ್ರೆಡಿ 17ನೇ ಕಂತಿನ ಹಣನು ಜಮಾ ಮಾಡ್ಬಿಟ್ಟಿದೀವಿ, ಅಲ್ಲ ರಿಲೀಸು ಅಲ್ಲ ಜಮಾನೆ ಮಾಡ್ಬಿಟ್ಟಿದೀವಿ ಅಂತ ಸರ್ಕಾರದವ್ರು ತಿಳಿಸ್ತಾ ಇದ್ದಾರೆ. ಸೊ ಇವರೇ ಇಷ್ಟೊಂದು ಗೊಂದಲನ ಮಾಡ್ಕೊಂಡು ಜನರಿಗೂ ಗೊಂದಲ ಮಾಡ್ತಾ ಇರೋದು ನಮ್ಗೆ ಸಖತ್ತಾಗಿ ಎದ್ದು ಕಾಣಿಸ್ತಾ ಇದೆ. ಸೊ ಎನಿವೇಸ್ ಇವಾಗ 16ನೇ ಕಂತಿನ ಹಣದ ಬಗ್ಗೆ ನಮ್ಗೆ ಬರ್ತಾ ಇರೋದು ಕರೆಂಟ್ಲಿ ಬರೀ 1 ಕಂತಿನ ಹಣ, ಅದು 2,000 ರೂಪಾಯಿ ಮಾತ್ರ ಬರ್ತಾ ಇದೆ ನಮಗೆ. ಇದು 8 ರಿಂದ 10 ದಿನದೊಳಗಡೆ ಯಾರಿಗೆಲ್ಲ ಪೆಂಡಿಂಗ್ ಇದೆ ನಿಮ್ಮ ಖಾತೆಗಳಿಗೆ, ಯಾರಿಗೆಲ್ಲ ಇನ್ನೂ ಸಹ ಅಮೌಂಟ್ ಬಂದಿಲ್ಲ ಅಂತವರಿಗೆ ಇನ್ನು 8 ರಿಂದ 10 ದಿನ ಅಂತ ಹೇಳಿದ್ದಾರೆ. ಬಹುಶಃ ಕಡೆ ನಿಮ್ಗೆ ನೆಕ್ಸ್ಟ್ ವೀಕ್ ಒಳಗಡೆ ಕ್ಲಿಯರೆನ್ಸು ಸಿಗುತ್ತೆ ಅಂತ ಭಾವಿಸ್ತಾ ಇದೀವಿ. ಸೊ ಸರ್ಕಾರದವ್ರು ಹೇಳಿರೋ ಹಾಗೆ ಮಾಡ್ಬಿಡ್ಲಿ. ಈಗ 17ನೇ ಕಂತಿನ ಹಣ ಅವ್ರು ಹೇಳಿದ್ದಾರೆ, ನಿಜವಾಗ್ಲೂ ಅದು ಎಷ್ಟು ಜನಕ್ಕೆ ಬಂದಿದೆ ಅನ್ನೋದ್ರ ಬಗ್ಗೆ ಮಾಹಿತಿ ಇಲ್ಲ, ಅಥವಾ ಬರ್ತಾ ಇದೆಯಾ ಅನ್ನೋದ್ರ ಬಗ್ಗೆನೂ ಯಾರು ಏನು ಅಪ್ಡೇಟ್ ಮಾಡ್ತಿಲ್ಲ. ಯಾಕಂದ್ರೆ ಎಲ್ಲರೂ ಫೋಕಸ್ ಇರೋದು ಬರೀ 16ನೇ ಕಂತಿನ ಹಣದ ಬಗ್ಗೆ. ಅದಕ್ಕೆ ಹೇಳಿದ್ದು ನಿಮ್ಗೆ 17ನೇ ಕಂತಿನ ಹಣದ ಬಗ್ಗೆ ಆಲ್ರೆಡಿ ಅಪ್ಡೇಟ್ಸ್ ಬಂದಿದ್ದು, ನಿಮ್ ಖಾತೆಗೆ ಅಮೌಂಟ್ ಜಮಾ ಆಗಿದ್ರೆ ದಯವಿಟ್ಟು ಕಮೆಂಟ್ ಅಲ್ಲಿ ತಿಳಿಸಿ. ಸೊ ಅವಾಗ ಹೌದು ಜಮಾ ಆಗಿದೆ ಅಂತ ಹೇಳಿ ಭರವಸೆ ಬರುತ್ತೆ ಎಲ್ಲಾರ್ಗು. ಇವ್ರು ಬೇಕಾಬಿಟ್ಟು ಸ್ಟೇಟ್ಮೆಂಟ್ಗಳನ್ನ ಮೀಡಿಯಾಗಳ ಮುಂದೆ ಕೊಟ್ರೆ ಇದು ವರ್ಕೌಟ್ ಆಗಲ್ಲ. ಇಲ್ಲಿ ಜನಕ್ಕೆ ಹಣನೇ ತಲುಪುತ್ತಾ ಇಲ್ಲ. ಇವ್ರ ಸ್ಟೇಟ್ಮೆಂಟ್ ಮಾತ್ರ ಬೇಕಾಬಿಟ್ಟು ಸ್ಟೇಟ್ಮೆಂಟ್ಗಳನ್ನ ಮೀಡಿಯಾಗಳ ಮುಂದೆ ಕೊಡ್ತಾ ಇರೋದು ಇದು ರಾಂಗ್ ಅಂತ ಅನ್ಸುತ್ತೆ. ಸೊ ಇದು ಗೃಹಲಕ್ಷ್ಮಿಯ ಮತ್ತೊಂದು ಅಪ್ಡೇಟು. 17ನೇ ಕಂತಿನ ಹಣ ಜಮಾ ಆಗಿದೆ ಅಂತ ಹೇಳ್ಬಿಟ್ಟು. ಸೊ 16, 17 ಜಮಾ ಆಗಿದ್ರೆ ಕಮೆಂಟ್ ಅಲ್ಲಿ ತಿಳಿಸೋದನ್ನ ಮರಿಬೇಡಿ ನೀವು ಯಾವ ಜಿಲ್ಲೆಯವರು ಅಂತ ಹೇಳಿ. ಸೊ ದಯವಿಟ್ಟು ವಿಡಿಯೋನ ಶೇರ್ ಮಾಡಿ. ಜನಕ್ಕೆ ತುಂಬಾನೇ ಕನ್ಫ್ಯೂಷನ್ ಆಗ್ತಾ ಇದೆ. ಯಾವ ರೀತಿ ಸರ್ಕಾರದವರು ದಿನಕ್ಕೊಂದು ರೂಲ್ಸ್ ನ, ದಿನಕ್ಕೊಂದು ಸ್ಟೇಟ್ಮೆಂಟ್ ನ ಕೊಡ್ತಾ ಇರೋದ್ರಿಂದ ಎಲ್ಲರಿಗೂ ತೊಂದರೆ ಆಗ್ತಾ ಇದೆ. ಸೊ ನಿಮ್ಗೆ ಅನಿಸ್ತು ಕಮೆಂಟ್ ಅಲ್ಲಿ ತಿಳಿಸೋದನ್ನ ಮರಿಬೇಡಿ. ಸಿಗೋಣ ಮತ್ತೊಂದಷ್ಟು ವಿಡಿಯೋ ಒಂದಿಗೆ. ನಮಸ್ಕಾರ.